ಬೆಕ್ಕುಗಳ ರೋದನೆ ನೋಡಿ ನೋಡೋಕ್ಕಾಗ್ತಿಲ್ಲ, ಅಷ್ಟು ಕೂಗ್ತಾವ್ರೆ. ಕ್ಲೀನ್ ಮಾಡಬೇಕು, ಇಲ್ಲಾಂದ್ರೆ ಇವ್ರು ನನಗೆ ಹಿಡಿದಿಲ್ಲ, ನನ್ನೇ ತಿಂದ್ಬಿಡ್ತಾರೇನೋ. ಈಗಷ್ಟೇ ಅನ್ನಕ್ಕೆ ಅಕ್ಕಿಯನ್ನು ಹಾಕಿ ಆಯಿತು. ಎಲ್ಲ ವೇಸ್ಟ್ ಆಗ್ತದೆ ಅಂತ ನಾನು ಈ ಥರ ಕೊಚ್ಚಿ ಒಣಸಿಟ್ಟಿದೆ ನೋಡಿ ಗೈಸ್. 2 ಡಬ್ಬಿ ಫುಲ್ ಆಗಿದೆ ನೋಡಿ. ಇದು ಮೋಡ ಬೇರೆ ಆಗದೆ ಮಣಿ ಥರ ಇದೆ ನೋಡಿ, ಹೂವಾಗಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮಾಡಿ ಆಯಿತು. ಹಾಗೆ ಗೈಸ್ ಈಗ ಅಡುಗೆ ಕೆಲಸಗಳನ್ನು ಮಾಡಬೇಕು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಬ್ಲಾಗ್ನ ಕೊನೆ ತನಕ ನೋಡಿ ಗೈಸ್. ಇವತ್ತು ಪೇಡಿ ಮೀನನ್ನು ತಗೊಂಡಿದ್ದೆ. ಹಾಗೆ ನಮ್ಮ ಬೆಕ್ಕುಗಳ ರೋದನೆ ನೋಡಿ ನೋಡೋಕ್ಕಾಗ್ತಿಲ್ಲ, ಅಷ್ಟು ಕೂಗ್ತಾವ್ರೆ. ಹಾಗೆ ಕುಚುರುನು ಕಾಯ್ತಾವನೆ. ಹಾಗೆ ಗೈಸ್ ಈಗ ಇದನ್ನೊಂದು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಇವ್ರು ನನಗೆ ಹಿಡಿದಿಲ್ಲ, ನನ್ನೇ ತಿಂದ್ಬಿಡ್ತಾರೇನೋ. ಆ ಥರ ಕೂಗ್ತಾವ್ರಿ ನೋಡಿ ಇಬ್ರು. ಏನು ಸಣ್ಣವನಂತೂ ಜೋರು. ಮೀನನ್ನು ಕ್ಲೀನ್ ಮಾಡಿ ಈಗಷ್ಟೇ ಅನ್ನಕ್ಕೆ ಅಕ್ಕಿಯನ್ನು ಹಾಕಿ ಆಯಿತು. ಹಾಗೆ ಗೈಸ್ ಇವತ್ತು ಮೀನಿಂದು ಸಾರು ಮಾಡೋದು, ಅವತ್ತು ಫ್ರೈ ಮಾಡಾಗಿತ್ತು. ಹಾಗೆ ಈಗ ಸಾರೊಂದನ್ನು ಮಾಡಬೇಕು. ನಮ್ಮ ಮನೇಲಿ ಒಂದು ಬಾಳೆಕೊನೆ ಫುಲ್ ಹಣ್ಣಾಗಿಬಿಟ್ಟಿತ್ತು. ಹಾಗಾಗಿ ಹಣ್ಣೆಲ್ಲ ವೇಸ್ಟ್ ಆಗ್ತದೆ ಅಂತ ನಾನು ಈ ಥರ ಕೊಚ್ಚಿ ಒಣಸಿಟ್ಟಿದೆ ನೋಡಿ. ಅದೇನೋ ಈಗ ಏನೋ ಒಂಥರ ಮಾಡ್ತಾರಪ್ಪ, ಒಣಸಿ ಏನೇನು ಮಾಡ್ತಾರೆ ಅಂದರೆ ಒಣಸೋದಷ್ಟೇ, ಹಾಗೇನೋ ತಿನ್ಲಿಕ್ಕೆ ಮಾಡ್ತಾರೆ, ಅದನ್ನೇ ನಾನು ಮಾಡಿದ್ದೆ. ಹಾಗೆ ಇದನ್ನು ನಾನು ಮಾಡ್ತಿರೋದು ಇದು ಫಸ್ಟು. ಹಾಗೆ ನೋಡಿ ಈ ಕಲರ್ ಬಂದಿದೆ ಒಂದೇ ದಿನದ ಬಿಸಿಲಿಗೆ. ಹಾಗೆ ಇನ್ನೂ ಒಂದು 3-4 ದಿನ ಆಗಬೇಕು ಫುಲ್ ಒಣಗಲಿಕ್ಕೆ ಇದು. ಗೈಸ್ 2 ಡಬ್ಬಿ ಫುಲ್ ಆಗಿದೆ ನೋಡಿ. ಇದು ಚೂರು ಗ್ಯಾಪ್ ಇಲ್ಲ, ಅಷ್ಟು ಫುಲ್ ಆಗದೆ. ನಾನು ಇಷ್ಟೆಲ್ಲ ಆಗ್ತದೆ ಇಲ್ವಾ ಅಂತ ಅಂದ್ಕೊಂಡಿದ್ದೆ, ನೋಡಿದರೆ ಸುಮಾರು ಆಗ್ಬಿಟ್ಟದು ನೋಡಿ. ಈಗ ಬಾಳೆಹಣ್ಣಿಂದದು ಮಾಡಿ ತೆಗೆದಿಟ್ಟಿದ್ನಲ್ಲ, ಅದನ್ನು ನಾಳೆಗೆ ಉಪ್ಪು ನೀರಲ್ಲಿ ಹಾಕಿ ಹಾಗೆ ತೆಗೆದು ಮತ್ತೆ ಒಣಸ್ಲಿಕ್ಕೆ ಹಾಕಬೇಕು. ಅದು ಸರಿ ಈಗ ಒಣಗಬೇಕು, ಒಂದು 3-4 ಬಿಸಿಲಿಗಾದರೂ ಒಣಗಬೇಕು, ಅಷ್ಟಂದರೆ ಸರಿ ಆಗ್ತದೆ ಗೈಸ್. ಅದು ನಮ್ಮ ಮನೇಲಿ ಗೈಸ್ ಮೊನ್ನೆಗೆ ಒಂದು ಬಾಳೆಕೊನೆಯನ್ನು ಕಡ್ದಿದ್ರು. ಅದು ಹಣ್ಣಾಗಿದ್ದು ನಾವು ನೋಡಲೇ ಇಲ್ಲ ಆಗಿತ್ತು. ಅಲ್ಲೇ ಚೀಲ ಹಾಕಿದ್ರಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ ನಮಗೆ. ಹಾಗಾಗಿ ಅಲ್ಲೇ ಹಣ್ಣಾಗಿ ಫುಲ್ ಹಣ್ಣಾಗಿಬಿಟ್ಟದೆ. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗ್ತದೆ, ಮತ್ತು ತಿನ್ನಲಿಕ್ಕೆ ಯಾರಿಗಾದ್ರೂ ಕೊಡುವ ಅಂತ ಹೇಳಿದರೆ ಅಷ್ಟೆಲ್ಲ ಒಂದೇ ಸರ್ತಿ ಕೊಡಲಿಕ್ಕೂ ಆಗೋದಿಲ್ಲ ಅಲ್ಲ. ಹಾಗಾಗಿ ಅದನ್ನು ಹಿಂಗೆ ಕೊಚ್ಚಿ ಹಾಗೆ ಒಣಸಿ ಇಟ್ಟಿದೆ. ಅದು ಈಗ ಸದ್ಯ ನಾನು ಒಂದು ಮೊಬೈಲಲ್ಲಿ ನೋಡಿದ್ದು, ಜಾಸ್ತಿ ಹಣ್ಣಾದಾಗ ಹೀಗೆ ಕಟ್ ಮಾಡಿ ಒಣಸಿ ಎಲ್ಲ ಹೀಗೆ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಹಾಗೆ ನಾವು ಮಾಡುವ ಅಂತ ಮಾಡೋದು. ಏನಾಗ್ತದೆ ಅಂತ ಗೊತ್ತಿಲ್ಲ ನನಗೆ ಮುಂದೆ, ಯಾಕಂದರೆ ಇದೇ ಫಸ್ಟ್ ಮಾಡಿರೋದು ನಾನು. ಸೊ ಗೈಸ್, ಚೆಂದ ಆದರೆ ನಿಮಗೆ ಹೇಳ್ತೆ ನಾನು. ಹಾಗೆಯೇ ಗೈಸ್, ಇವತ್ತು ನನಗೆ
ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಲೇಟ್ ಆಗಿಬಿಟ್ಟದೆ. ಹಾಗೆ ಗೈಸ್ ಈಗ ಟರ್ಕಿಗೆ ಹೋಗ್ತಾ ಇರೋದು. ಅಮ್ಮ ಈಗಾಗಲೇ ಹೋಗದೆ, ನಾನೀಗ ಅದೆಲ್ಲ ತೆಗಿತಾ ಇದ್ದೆಲ್ಲ, ತೆಗಿಯೋಷ್ಟರಲ್ಲಿ ಸುಮಾರು ಹೊತ್ತಾಗೋಯ್ತು ನನಗೆ. ಮತ್ತು ಮೊದಲೇ ತೆಗೆದಿಡುವ ಅಂತ ಹೇಳಿದ್ರೆ ಬಿಸಿಲು ಬೇರೆ, ಅದಕ್ಕೆ ಮತ್ತೆ ನಾನು ತೆಗಿಲಿಲ್ಲ. ಹಾಗಾಗಿ ಈಗ ತೆಗೆದು ಈಗ ಮತ್ತೆ ಟರ್ಕಿಗೆ ಹೋಗ್ತಾ ಇರೋದು. ಅದರಲ್ಲೂ ಗೈಸ್ ಮೋಡ ಬೇರೆ ಆಗದೆ, ಮಳೆ ಬಂದರೂ ಬರ್ಬೋದು. ನಿನ್ನೆನೂ ಗುಡುಕ್ತಾ ಇತ್ತು, ಹಾಗೆ ಇವತ್ತೂ ಒಂದು ಸ್ವಲ್ಪ ಗುಡುಕ್ತಾ ಇದೆ. ಮಳೆ ಬರ್ತದೋ ಇಲ್ವ, ಬರದೇ ಇದ್ದರೆ ಚಲೋದಾಗಿತ್ತು, ಬಂದರೆ ಎಲ್ಲ ಫುಲ್ ಗಲೀಜಾಗಿಬಿಡ್ತದೆ. ಅದಕ್ಕೆ ಮತ್ತೆ ಇದು ಮಳೆಗಾಲ ಸೀಸನ್ನು ಅಲ್ಲ, ಹಾಗಾಗಿ ಸೊ ಗೈಸ್ ಈಗ ತರ್ಕೊಂತನ ತಗೊಂಡು ಬರಬೇಕು. ಗೈಸ್ ಇಲ್ಲಿ ಅಮ್ಮ ಎಲ್ಲ ತರ್ಕನ ಬರ್ಗಿಟ್ಟದೆ, ಹಾಗೆ ಈಗ ತುಂಬಿ ಹಾಗೆ ತಗೊಂಡು ಹೋಗೋದಷ್ಟೇ. ಹಾಗೆ ನೋಡಿ ಗೈಸ್ ಫುಲ್ಲು ಮೋಡ ಆಗಿಬಿಟ್ಟದೆ. ನಾವು ಯಾವಾಗಲೂ ಹಿಂಗೆ ಟರ್ಕಿಗೆ ಬರುವಾಗೆಲ್ಲ ಸೂರ್ಯ ಮಾತ್ರ ಮುಳುಗ್ತಾ ಇರ್ತಿತ್ತು, ಇವತ್ತು ನೋಡಿ ಇಷ್ಟೆಲ್ಲ ಮೋಡ ಆಗದೆ. ಇಲ್ಲೊಂದು ಗಿಡಕ್ಕೆ ನೋಡಿ ಹೂವೊಂದು ಮೊಗ್ಗು ಆಗದೆ ನೋಡಿ, ಈ ಥರ ಮೊಗ್ಗು ಏನೊಂಥರ ಚಂದ ಮಣಿ ಥರ ಅದೇ ನೋಡಿ. ಹೂ ಆಗಲಿಕ್ಕೆ ಅದು ಇನ್ನೂ ದೊಡ್ಡ ಆಗಬೇಕು ಈ ಮೊಗ್ಗು. ಹಾಗೆ ನೋಡಿ ಈ ಥರ ಅದೇ ನೋಡಿ, ಒಂದು ಇರುವೆನೂ ಅದೇ ಗೈಸ್. ಹಾಗೆ ಇದು ನೋಡಿ ಎಲ್ಲ ಸಣ್ಣ ಸಣ್ಣದು ಮೊಗ್ಗು, ಅದಕ್ಕೂ ಸಣ್ಣದಿಲ್ಲದು ನೋಡಿ. ನೋಡಿ ಗೈಸ್ ಈ ಥರ ಸಣ್ಣ ಮಣಿ ಈ ಥರ ಅದೇ, ಇಲ್ಲೆಲ್ಲ ಚಿಗುರು ಬರ್ತಾ ಇದೆ ನೋಡಿ. ಮತ್ತೆ ಗೈಸ್ ಅಜ್ಜನ ಗಡ್ಡದ ಸೋಡ್ಗೆ ನೋಡಿ ಹೀಗಿರ್ತದೆ. ಅವತ್ತು ನಿಮಗೆ ಕಾಣಿಸಿದ್ದು ಕ್ಲಿಯರ್ ಆಗಿ ಇಲ್ಲಾಗಿತ್ತು, ಇವತ್ತು ನೋಡಿ ಗೈಸ್ ಇದರಲ್ಲೊಂದು 20-30 ಆದರೂ ಇರೋದು, ಇಷ್ಟೆಲ್ಲ ಅದೇ ನೋಡಿ. ಮತ್ತು ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ ಇದು. ಮತ್ತು ಇದರಿಂದ ಹಕ್ಕಿ ಎಲ್ಲ ಗೂಡು ಕಟ್ತದೆ ನೋಡಿ. ಆ್ಯಂಡ್ ಗೈಸ್ ನಾವೀಗ ತರ್ಕನ ತಗೊಂಡು ಮನೆಗೆ ಹೋಗೋದು. ಸೊ ಗೈಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮುಂದಿನ ವ್ಲಾಗ್ನಲ್ಲಿ ಸಿಗುವ, ಅಲ್ಲಿಯ ತನಕ ಟಾಟಾ ಬೈ ಬೈ ಗೈಸ್.